ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಕೂಡ ಆ್ಯಸ್ ಯೂಶ್ವಲ್ 4:30ಗೆ ಅಲಾರಾಮ್ ಇಟ್ಟಿದ್ದು ಆ್ಯಂಡ್ 5 o'clock ಅಷ್ಟೊತ್ತಿಗೆ ಎದ್ದ ತಕ್ಷಣ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಫೀಸಿಗೆ ಎಕ್ಸಾಕ್ಟಾಗಿ ಹೋಗಿದ್ದು 7. ಸೊ ಇವತ್ತು ಕೂಡ ನನಗೆ ರಿಪೋರ್ಟಿಂಗೇ ಇದ್ದಿದ್ದು. ಸೊ ರಿಪೋರ್ಟಿಂಗಲ್ಲಿ ಇವತ್ತು ಎಲ್ಲಿ ಹೋಗಿದ್ದು ಅಂದರೆ ಒಂದು ಸೂಸೈಡ್ ಕೇಸ್ ಇತ್ತು. ಆ್ಯಕ್ಚುಲಿ ಫಸ್ಟು ಡಿಸೈಡ್ ಆಗಿದ್ದು ಒಂದು ಪ್ರೆಸ್ ಮೀಟಿಗೆ ಹೋಗಬೇಕು ಅಂತ ಆಗಿತ್ತು. ಆ್ಯಂಡ್ ಆಫ್ಟರ್ ದಟ್ ಬೇರೆ ಏನು ಕೆಲಸ ಇದೆ ಅಂತ ಆಗಿತ್ತು. ಆ್ಯಂಡ್ ಕಾರಲ್ಲಿ ಕೂತ ತಕ್ಷಣ ಒಂದು ಕಾಲ್ ಬಂದ ತಕ್ಷಣ ಹಿಂಗೆ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಸಾಂಕೇಕೆರೆಯಲ್ಲಿ ಒಂದು ಆತ್ಮಹತ್ಯೆ ಆಗಿದೆ ಅನ್ನುವಂತಹ ಒಂದು ಸುದ್ದಿ ಬರುತ್ತೆ. ಸುದ್ದಿ ಬರ್ತಿದ್ದಂಗೆ ಸೀದಾ ಇವತ್ತಿನ ನನ್ನ ಟ್ರೈನರ್ ರಿಪೋರ್ಟರ್ ಏನಿದ್ರು ಅವರು ಹೊರಟಿದ್ದು ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಸಾಂಕೇಕೆರೆಗೆ. ಇದು ಒಂದು ಬೆಂಗಳೂರು ಭಾಗದಲ್ಲಿ ಇರುವಂತಹದ್ದು. ಇಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ವಿಚಾರ ಗೊತ್ತಾಗತ್ತೆ. ಅದು 20 ವರ್ಷದ ಹುಡುಗಿ ತೇಜು ಅನ್ನೋರು. ಎಲ್ಲಪ್ಪ ಅಂದರೆ ಅವರು ಮೂಲತಃ ಬಂದು ಇದು ಯಾವುದು ಚಿಕ್ಕಬಾಣವರದವರು. ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿಯನ್ನು ಓದ್ತಾ ಇದ್ದವರು. ಆಕೆಗೆ ಬಂದು ಅಮ್ಮ ಅಷ್ಟೇ ಇರೋದು. ಅಪ್ಪ ಬಂದು 14 ವರ್ಷದ ಹಿಂದೆನೇ ಡಿವೋರ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ತಂಗಿ ಕೂಡ ಇದ್ದು. ಆ್ಯಂಡ್ ಆಕೆ ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ಲು. ಆ್ಯಕ್ಚುಲಿ ಅವಳು ಏನು ಮಾಡಿದ್ದಾಳೆ ಅಂದರೆ ನೆನ್ನೆ ಮಧ್ಯಾಹ್ನಕ್ಕೆ ಕಾಲೇಜ್ ಬಿಟ್ಟು ಬಂದಿದ್ದಾಳೆ. ಎಲ್ಲಿಗೆ ಬಂದಿದ್ದಾಳೆ? ನಿನ್ನೆ 3:57 ಅಷ್ಟೊತ್ತಿಗೆ ಸಾಂಕೇಕೆರೆಗೆ ಬಂದಿದ್ದಾಳೆ. ಅಲ್ಲಿ ಸಾಂಕೇಕೆರೆಗೆ ಬಂದು ಅಲ್ಲಿ ರೆಕಾರ್ಡ್ ಆಗಿದೆ. ಅಂದರೆ ಏನು ಇನ್ ಟೈಮ್ ಏನಿತ್ತು ಅದು ರೆಕಾರ್ಡ್ ಆಗಿದೆ. ಆ್ಯಂಡ್ ಒಂದು 4:34 to ಒಂದು 5 ಒಳಗೆ ತನ್ನ ಲವ್ವರ್ಗೆ ಮೆಸೇಜ್ ಹಾಕಿದ್ದಾಳೆ. ನನ್ನ ಕೈಲಿ ಇರೋಕ್ಕಾಗಲ್ಲ, ನಾನು ಸಾಯ್ತಾ ಇದ್ದೀನಿ, ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಮೆಸೇಜನ್ನು ತನ್ನ ಲವ್ವರ್ಗೆ ಹಾಕಿದ್ದಾಳೆ. ಸೊ ಹಾಕಿದ ಮೇಲೆ ಆ ಹುಡುಗ ಏನು ಮಾಡ್ತಾನೆ ಅಂದರೆ ಸೀದಾ ಆ ಮೆಸೇಜನ್ನು ಅವರ ತಾಯಿಗೆ ಫಾರ್ವರ್ಡ್ ಮಾಡ್ತಾನೆ. ಆ್ಯಂಡ್ ಅವ್ರ ತಾಯಿ ಗಾಬರಿ ಆಗ್ತಾಳೆ. ಗಾಬರಿ ಆದಮೇಲೆ ಸೀದಾ ಹೋಗಿ ಸದಾಶಿವನ ಯಾವುದೋ ಅವರ ಇರುವಂತಹ ಏರಿಯಾಗೆ ಯಾವುದು ಬರುತ್ತೋ ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ಅವರು ಆ ಕೆರೆ ಹತ್ರ ನಿನ್ನೆ ಸಂಜೆನೆ ಹುಡ್ಕೋದಕ್ಕೆ ಆರಂಭ ಮಾಡಿದ್ದಾರೆ. ಸೊ ಈ ಹುಡುಗಿ ಏನು ಮಾಡಿದೆ ಅಂದರೆ ಆ ಬ್ಯಾಗು ತೊಗೊಂಡೋಗಿತ್ತಲ್ಲ, ಬ್ಯಾಗು ತೊಗೊಂಡೋಗಿ ಆ ಕಾಲೇಜು ಬ್ಲೇಸರನ್ನು ತೆಗೆದು ಬ್ಯಾಗಲ್ಲಿಟ್ಟು ತನ್ನ ಬ್ಯಾಗಲ್ಲಿ ಇರುವಂತಹ ಒಂದು ಕೋಟನ್ನು ತಾನು ಹಾಕ್ಕೊಂಡು ಸೀದಾ ಹೋಗಿ ಎಷ್ಟು ಪೊಲೀಸರು ನಿನ್ನೆ ನೈಟ್ ಆ್ಯಕ್ಚುಲಿ ಅವರು ಏನೇನು ಶೋಧ ಕಾರ್ಯ ಮಾಡಬೇಕು, ಆ ಹುಡುಗಿನ ಎಲ್ಲೆಲ್ಲಿ ಹುಡುಕಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಯಾರೆ. ಆ್ಯಂಡ್ ಆ ಹುಡುಗಂಗೆ ಕರೆಕ್ಟಾಗಿ ಮೆಸೇಜ್ ಹೋಗಿದ್ರಿಂದ ಬಂದು ಸಾಂಕೇಕೆರೆಲ್ಲ ಎಲ್ಲ ಸರ್ಚ್ ಮಾಡಿದ್ದಾರೆ. ನೈಟ್ ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ. ಬಟ್ ಆ ಟೈಮಲ್ಲಿ ಆ ಬ್ಯಾಗ್ ಏನಿದೆ ಅದು ಅದೇ ಕೆರೆಯಲ್ಲೇ ಸಿಕ್ಕಿದೆ. ಕೆರೆ ಅಂದರೆ ಒಂದು ಎಲ್ಲೋ ಸಿಟ್ಟಿಂಗ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಬ್ಯಾಗ್ ಸಿಕ್ಕಿದೆ. ಸಿಕ್ಕಿದ ಮೇಲೆ ಇನ್ನೇನು ಹುಡುಕುವಂತೆ ಆ್ಯಸ್ ಯೂಶುವಲ್ ಹುಡುಕಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಒಂದು ಅರೌಂಡ್ 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಬಾಡಿ ಇದೆ ಅಂತ ಗೊತ್ತಾಗತ್ತೆ. ಆ ಬಾಡಿ ಬಂದು ತೇಜು ಅನ್ನುವಂತಹ ಹುಡುಗಿದೆ. ಆ್ಯಕ್ಚುಲಿ ಅವಳು ಸಾಯುವಂತಹ ನಿರ್ಧಾರ ಯಾಕಪ್ಪ ಮಾಡಿದ್ದು ಅಂತ ಅಂದರೆ ಅವಳು ಲವ್ ಮಾಡ್ತಿರುವಂತಹ ವಿಚಾರ ಮನೆಯಲ್ಲಿ ಗೊತ್ತಾಗತ್ತೆ. ಮನೆಯಲ್ಲಿ ಗೊತ್ತಾದ ತಕ್ಷಣ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಬೇಡ ಲವ್ ಮಾಡೋದು ಬೇಡ ಅನ್ನುವಂತಹ ಮಾತನ್ನು ಹೇಳಿ ಹುಡುಗಿ ಇಬ್ರಿಗೂ ಬುದ್ಧಿವಾದ ಹೇಳಿ ಸುಮ್ಮನಾಗ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಹುಡುಗ ಒಪ್ಕೊಂಡು ಸರಿ ಅವಾಯ್ಡ್ ಅಂತ ಅಲ್ಲ, ಒಟ್ಟಿನಲ್ಲಿ ಹುಡುಗಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾನೆ ಆ್ಯಂಡ್ ಸುಮ್ಮನಾಗ್ತಾನೆ. ಸೊ ಈ ಹುಡುಗಿಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನನಗೆ ಜಿಗುಪ್ಸೆ ಬಂದಿದೆ, ಬೇಜಾರಾಗ್ತಿದೆ ಅನ್ನುವಂತಹ ಒಂದು ಮೆಸೇಜನ್ನು ಹಾಕಿ ಸೀದಾ ಇಂಥ ನಿರ್ಧಾರ ತಗೊಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮನೇಲಿ ವಿರೋಧ ಮಾಡೋದಕ್ಕೂ ಕಾರಣ ಇತ್ತು. ಏನಪ್ಪ ಅಂದರೆ ತಾಯಿ ಬಂದು ಸಿಂಗಲ್ ಪೇರೆಂಟ್, 14 ವರ್ಷದ ಹಿಂದೆನೇ ಡಿವೋರ್ಸ್ ಆಗಿದೆ. ಸಿಂಗಲ್ ಪೇರೆಂಟ್ ಆದವ್ರಿಗೆ ಅವರ ಲೈಫ್ ಏನು, ಪ್ರೆಸೆಂಟ್ ಸಮಾಜ ಹೆಂಗಿದೆ, ಸಮಾಜದಲ್ಲಿ ಎಂತೆಂಥ ವ್ಯಕ್ತಿಗಳು ಇರ್ತಾರೆ, ಎಂತೆಂಥ ವ್ಯಕ್ತಿಗಳು ಬರ್ತಾರೆ, ಯಾವ ವ್ಯಕ್ತಿ ಹೇಗಿರ್ತಾರೆ ಅನ್ನೋದು ಅಷ್ಟು ಗೊತ್ತಾಗುತ್ತೆ ಆಯಿತಾ. ಇಂಡಿಪೆಂಡೆಂಟ್ ಆಗಿರುವಂತಹ ಮಹಿಳೆ ತನ್ನ ಮಕ್ಕಳಿಗೆ ಸಂಪೂರ್ಣ ಎಜುಕೇಷನು, ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ಳೋದ್ರ ಜೊತೆಗೆ ಇಡೀ ಅವ್ರನ್ನಷ್ಟು ನಿರ್ವಹಣೆ ಮಾಡಿ ಕೊನೆಗೆ ಅವ್ರಿಗೆ ಮಕ್ಕಳಿಗೆ ಬುದ್ಧಿವಾದ ಹೇಳೋಷ್ಟು ಅಧಿಕಾರ ಇಲ್ವಾ? ಇವತ್ತು ನಾನು ಅನುಭವಿಸಿರುವ ನೋವನ್ನು
ನನ್ನ ಮಕ್ಕಳು ಅನುಭವಿಸ್ಬಾರ್ದು ಅಂತ ಆ ತಾಯಿಗೆ ಎಷ್ಟು ಕಷ್ಟಪಡ್ತಾ ಇರಲ್ಲ ಅಲ್ವಾ? ನಾನು ಅನುಭವಿಸಿದಂತಹ ಕಷ್ಟ, ನನ್ನ ಏಳು ಬೀಳು, ನೋವು, ನಲಿವು, ಕಷ್ಟ, ಸುಖ, ದುಃಖ ಎಲ್ಲನೂ ನಾನು ಅನುಭವಿಸಿರೋ ಥರ ಇರಬಾರ್ದು. ನನ್ನ ಮಕ್ಕಳು ಫ್ಯೂಚರ್ ಇನ್ನೂ ಬ್ರೈಟಾಗಿರಬೇಕು ಅಂತ ಎಷ್ಟು ಕಷ್ಟಪಡ್ತಿರ್ತಾರೆ. ಆದರೆ ಇವರು ಹೇಳಿದ ಒಂದೇ ಒಂದು ಮಾತಿಗೆ ಆ ಹುಡುಗಿ ಹೋಗಿ ಇಂಥ ನಿರ್ಧಾರವನ್ನು ತಗೊಳುತ್ತೆ. ಇವತ್ತು ಎದೆ ಉದ್ದೆ ಬೆಳೆದಿರುವಂತಹ ದೊಡ್ಡ ಮಗಳನ್ನು ಕಳ್ಕೊಂಡು ಪಾಪ ತಾಯಿ ಕಳಿಷ್ಟು ಚುರುಕಂತಿರ್ಬೇಡ. ಈಗಿನ ಕಾಲದಲ್ಲಿ ಸಾವು ಅಂದ್ರೇ ಇಷ್ಟು ಅದು ಹೋಗ್ಲಿ ಬಿಡಿ. ಆ ಸಾವು ನಾನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇದು ರಿಲೇಟೆಡ್ ಇವತ್ತು ಕ್ರೈಮ್ ಇಶ್ಯೂ ಇದ್ದಿದ್ದು. ಸೊ ನಾನು ಹೋಗಿದ್ದು ಇವತ್ತು ಕ್ರೈಮ್ ರಿಪೋರ್ಟರ್ ಜೊತೆನೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದು ಕಮಿಷನರ್ ಆಫೀಸಿಗೆ. ಬಂದು ಪ್ರೆಸ್ ಮೀಟ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ DCP ಅವ್ರದ್ದು ಬೈಟ್ ಇತ್ತು, ಅವ್ರದ್ದೆಲ್ಲ ತೊಗೊಂಡು ಸೀದಾ ನಾವು ಆಫೀಸಿಗೆ 3:30 ಮೇಲೇನೋ ಬಂದ್ವಿ. ಬಂದ ತಕ್ಷಣ ಆಫೀಸಲ್ಲಿ ಒಂದಷ್ಟು ರಿಪೋರ್ಟನ್ನು ರೆಡಿ ಮಾಡಿ, ಸ್ಕ್ರಿಪ್ಟನ್ನು ರೆಡಿ ಮಾಡಿ, ಅದರದ್ದು ಏನೇನು ಕರೆಕ್ಷನ್ಸ್ ಇತ್ತು, ನಾನೇನೇನು ಮಿಸ್ಟೇಕ್ಸ್ ಮಾಡಿದ್ದೆ, ಏನೆಲ್ಲ ಆ್ಯಡ್ ಮಾಡಬೇಕು, ಏನೆಲ್ಲ ತೆಗಿಬೇಕು, ಆ್ಯಂಡ್ ನಾನು ಎಷ್ಟು ಅಪ್ಡೇಟ್ ಆಗಬೇಕು ಅನ್ನೋದನ್ನು ಅಲ್ಲಿ ಕಂಪ್ಲೀಟಾಗಿ ನೋಡಿದ್ದಾಯಿತು. ಆ್ಯಂಡ್ ಇವತ್ತು ಏನೇನು ಮಾಡಿದೆ ಅನ್ನುವಂತಹ ಕ್ಲಿಪ್ಸ್ಗಳನ್ನು ಇಲ್ಲಿ ಹಾಕ್ತೀನಿ, ನೋಡ್ಕೊಬನ್ನಿ. ಅಂದರೆ ಸಾಮಾನ್ಯ ಕ್ಲಿಪ್ಸ್ ಅಲ್ಲ, ಇವತ್ತು ಲೈಕ್ ನನ್ನ ರಿಪೋರ್ಟಿಂಗ್ ಡೇನಲ್ಲಿ ನಾನು ಏನು ಸೂಸೈಡ್ ಸ್ಪಾಟಿಗೆ ಹೋಗಿದ್ದೆ ಅಲ್ಲಿ ಒಂದಷ್ಟು ಕ್ಲಿಪ್ಸ್ಗಳನ್ನ, ಅಂದರೆ ಹೆಂಗೆ ಏನು ಜನ, ಪೊಲೀಸ್, ಮೀಡಿಯಾ ಎಲ್ಲ ಹೆಂಗಿರುತ್ತೆ ಅನ್ನೋದನ್ನು ಒಂದಷ್ಟು ಕವರ್ ಮಾಡಿದ್ದೀನಿ, ಅದನ್ನು ನೋಡ್ಕೋಬೇಕು. ಪಿಜಿಲಿದ್ದೀರಾ ನೀವು? ಮಾಡಿ ಸರ್, ಇಡ್ಲಿ ವಡೆ ಒಂದು ಹಾಕಿ ಸರ್. ಇದೆಯಾ ವಡೆ? ಇದೆಯಾ ಸರ್? ವಡೆ ಕೊಡಿ ಒಂದು.
ಗುಡ್ ಮಾರ್ನಿಂಗ್ ಸರ್. ರವಿ ಇಲ್ಲೇ ಇದ್ದಾರೆ ನೋಡಿ. ನೀನು ದಮ್ಕೋ ಸರ್. ಅದಕ್ಕೆ ನಾನು ಹೋಗ್ಬಿಟ್ಟು ಈ ಶೂಟ್ ಮಾಡ್ತಾ ಇದ್ದೆ. ಬಾಡಿ ತೆಗ್ದಿರೋ ಸರ್? ಗೊತ್ತಿಲ್ಲ, ನಾನು ಈಗ ನಿಮ್ಮ ಜೊತೆ ನೋಡಿದ್ದೆ. ಏನೈತೆ ನೀನೈತೆ ಚೆನ್ನಾಗೈತೆ. ಆಮೇಲೆ ನೀನು ಬಿಡು ಬಿಡು. ಶಾಲಾ ತಗೊಳ್ತೀನಿ ಫಸ್ಟು. ಹಲೋ ಥ್ಯಾಂಕ್ ಯು टेस्टिंग के लिए लीजिए मैडम, ऐसा रिजल्ट भी लीजिए हाल से बैक टेक नंबर ಏನಿದೆ ನಂಬರ್ ಇದೆ 7. ಮಾಡ್ಕೆ ಬಿಡಪ್ಪ ನೀವು.
ಏಯ್ ಇನ್ನೊಂದು ವಾರ ಇರ್ತೀರ ವಿಧಾನ ಕೆಲಸ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಹೇಳ್ಕೊಂಡು ನೀರು ಮಾತ್ರ ಎಷ್ಟು ನೀಟಾಗಿ ಕಟ್ಕೊಂಡು ನೀಟಾಗಿ ಹಾಕ್ಕೊಂಡು ಬಂದ್ಬಿಟ್ಟು ನನಗೇನಾದ್ರು ಅಂದ ಬೆಳಗ್ಗೆ ನಾವು ಬಂದಿದ್ದ ತಕ್ಷಣ ಅಲ್ಲಿ ನೀನು ಬೇರೆ ಮಧ್ಯದಲ್ಲೇ ನಿಜ ಬರೋಕ್ಕೆ ದಾರಿ ಇಲ್ಲ ಕಣ ಅಂತ ಹೇಳ್ತಾ ಇದ್ದೀರಿ ತಿರ್ಗತ್ತೆ ಅಲ್ಲೇ ನಿಂತ್ಕೊಂಡು ವಿಜಲ್ ತಗೊಂಡಿದ್ರೆ ಖರಾಬಾಗಿ ಬಂದಿರೋದು ಅಲ್ಲಿ ಹೇಳ್ತಿದ್ದಾರೆ ಬರಲ್ವಾ ಸುಮ್ಮನೆ ಇದ್ಕೊಂಡೋಗಿ ಪೂಜಾರಿ ಹುಡ್ಕೊಂಬಿಟ್ಟ ಅನ್ಬೇಕು. ಅದಿಟ್ಬಿಡಿ ಕಡೆ ಇಟ್ಬಿಡಿ ನಾನು ಅಂದೆ ಅವ್ರು ಅದು ವೆಯ್ಟ್ ಅದ ಅದಕ್ಕೆ ಇದು ಎಷ್ಟೊಂದು 6 kg ಇರ್ಬೋದು ಅಷ್ಟೇ ತಾನೇ. ಊರಿಂದ ಬರ್ತಾ ಆ್ಯಕ್ಚುಲಿ ಬ್ಯಾಟ್ರಿ ತೆಗೆದು ಇನ್ನು 6 ಊರಿಂದ ಬರ್ತೀವಿ ಊರಿಂದ ಬರಬೇಕಾದ್ರೆ 2 ಟ್ರಾಲಿ ಬ್ಯಾಗು ಆ್ಯಂಡ್ 1 ಪ್ಲಸ್ ಬ್ಯಾಗ್. ಇದು ನಮ್ದು ಒಂಥರ ಆಸ್ತಿ ಇದ್ದಂಗೆ. ಪೀಡಿ ಹೋಯ್ತು ಸಾಕು 9 ಗಂಟೆಗೆ.
ಪೇಪರ್ ಸ್ಟೋರಿನ ಅದು ಮೇಡಮ್ ಮೋರೆ ಒದಿ ಕೇಸಲ್ಲಿ ಆಗುವಂಥದ್ದು ಏನಿಲ್ಲ. ಇಬ್ಬರು ಕೂಡ ಡಿವೋರ್ಸ್ ಅನ್ನ ಪಡ್ಕೊಂಡಿರ್ತಾರೆ. ತಾಯಿ ಮೆಟ್ರೋದಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು. ಬಹುಶಃ ಮಾನಸಿಕವಾಗಿ ತುಂಬಾನೇ ನೊಂದಿದ್ರು ಅಂತ ಕಾಣುತ್ತೆ. ಅದಾದ ಬಳಿಕವಾಗಿ ತನ್ನ ಬಾಯ್ ಫ್ರೆಂಡ್ಗೆ ರಾತ್ರಿ ಒಂದು ಮೆಸೇಜ್ ಅನ್ನ ಹಾಕ್ತಾಳೆ, ತಾನು ಆತ್ಮಹತ್ಯೆಯನ್ನ ಮಾಡ್ಕೊಡ್ತಿರೋದಾಗಿ. ಅದಾದ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾಳೆ, ಯಾರ ಸಂಪರ್ಕ ಕೂಡ ಸಿಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಮೆಸೇಜ್ ಅನ್ನ ಏನು ಬಾಯ್ ಫ್ರೆಂಡ್ ಇದೆ ಲೈವ್ ಇದೆ ಅಂತ ಬ್ಯಾಕ್ ಕನೆಕ್ಟ್ ಮಾಡ್ಕೊಳ್ಳಿ. ರಂಗನಾಥ್ ಕ್ರೈಮ್ ಸೀನ್ ಆಗಿರೋದ್ರಿಂದಾಗಿ ಪೊಲೀಸರು ಮಾಧ್ಯಮದವರನ್ನ ಹತ್ತಿರ ಬಿಟ್ಟಿದ್ದಾರೆ. ಸದ್ಯಕ್ಕೆ ಎಲ್ಲ ಕ್ರೈಮ್ ಸೀನ್ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಸೌಕೋ ಟೀಮ್ ಬಂದು ಪರಿಶೀಲನೆ ಮಾಡಿ ಅಲ್ಲಿ ಘಟನಾ ಸ್ಥಳದಲ್ಲಿ ಇದು ನಿಜಕ್ಕೂ ಕೂಡ ಆತ್ಮಹತ್ಯೆನ ಅಥವಾ ಬೇರೆ ಏನಾದರೂ ಕಾರಣ ಇದೆ ಅನ್ನುವಂಥದ್ದು ಒಂದು ಸಾಕ್ಷ್ಯ ಸಿಗತ್ತ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಪ್ರಾಥಮಿಕವಾಗಿ ನಾವು ಕೂಡ ಸಾಕ್ಷ್ಯಗಳು ಪೊಲೀಸರಿಗೆ ಸಿಗ್ಬೋದು, ಅವರಿಗೆ ನೆರವಾಗಲಿ ಅನ್ನುವಂಥ ಕಾರಣದಿಂದಾಗಿ. ಹಾಗಾಗಿ ಇನ್ನು ನಿನ್ನೆ ನೈಟ್ ವಿಚಾರಕ್ಕೆ ಬರೋದಾದರೆ ರಾತ್ರಿ ಮನೆ ಬಿಟ್ಟಿದ್ದಂತಹ ತೇಜು ಇಲ್ಲಿ ಸದಾಶಿವನಗರ ಸುತ್ತಮುತ್ತ ಸಾಕಷ್ಟು ಕಡೆ ಸುತ್ತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು, ಜೊತೆಗೆ ಕುಟುಂಬಸ್ಥರು ಕೂಡ ಹುಡುಕಾಟವನ್ನ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಇವತ್ತು ಬೆಳಗಿನ ಜಾವ ಈ ಸ್ಯಾಂಕಿ ಕೆರೆಯಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಏನು ಯುವತಿಯ ಒಂದು ಮೃತದೇಹ ಸಿಕ್ಕಿರೋದಕ್ಕೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯುವತಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಪ್ಯಾರಲ್ ಆಗಿ ಹುಡುಕಾಟವನ್ನ ಮಾಡ್ತಿರ್ತಾರೆ ಪೊಲೀಸರ ಜೊತೆಗೆ. ಅದಾದ ಬಳಿಕವಾಗಿ ಇವತ್ತು ಬೆಳಗಿನ ಜಾವ ಮೃತದೇಹ ಸಿಕ್ಕಿರುವಂಥದ್ದು. ನಿಜಕ್ಕೂ ಕೂಡ ಈ ಘಟನೆಗೆ ನಿಖರವಾದಂಥ ಕಾರಣ ಏನು ಅಂದ್ರೆ ಆಕೆ ಮಾನಸಿಕವಾಗಿ ಮುಂದಿರೋದ್ರಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಉಂಟಾಗಿರುವಂಥದ್ದು. ಅಂದ್ರೆ ತಂದೆ ತಾಯಿ ಇಬ್ಬರು ಕೂಡ ಬೇರೆ ಪಟ್ಟಿದ್ದು, ತಂದೆಯ ಪ್ರೀತಿ ಕೂಡ ಆಕೆಗೆ ಸಿಕ್ಕಿರಲಿಲ್ಲ, ಜೊತೆಗೆ ಬಾಯ್ ಫ್ರೆಂಡ್ ಕೂಡ ಇದ್ದ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಬಾಯ್ ಫ್ರೆಂಡ್ ಜೊತೆಗೆ ಏನಾದರೂ ಜಗಳ ಆಗಿತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂಥ ವಿಚಾರ. ಗಮನಿಸ್ತಾ ಇದ್ದಾರೆ ಅವರ ಒಂದು ಚಿಕ್ಕ ಅಂದ್ರೆ ಯುವತಿ ಏನಿದೆ ಆಕೆಯ ತಾಯಿಯ ಸಹೋದರ ಕೂಡ ಘಟನಾ ಸ್ಥಳದಲ್ಲಿ ಬಂದು ಆಕ್ರಂದನ ಅವರ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಅಂದ್ರೆ ಎದೆ ಎತ್ತರಕ್ಕೆ ಬೆಳೆದಿದ್ದಂತಹ ಮಕ್ಕಳು, ಅದರ ಜೊತೆಗೆ ಆಕೆ ಡಿಗ್ರಿಯನ್ನು ಕೂಡ ಓದ್ತಾ ಇದ್ದು ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತಹ ಒಂದು ಕಾಲೇಜಲ್ಲಿ. ಅದ್ರ ಜೊತೆಗೆ ಅವರು ಪೀಣ್ಯ ಭಾಗದ ನಿವಾಸಿಗಳಾಗಿರ್ತಾರೆ. ಅಲ್ಲಿಂದ ಅವರು ಹೇಗೆ ಬಂದು ಜೊತೆಗೆ ಟೂ ವೀಲರ್ ಅನ್ನು ಬಳಸ್ಕೊಂಡ್ರೆ ಜೊತೆಗೆ ವಾಕಿಂಗ್ ಇನ್ನಷ್ಟು ಜೊತೆಗೆ ಸದಾಶಿವನಗರ ಪೊಲೀಸರು ಸೌಕೋ ಟೀಮ್ ಅನ್ನು ಕರೆಸಿ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಮೃತದೇಹವನ್ನ ಈಗ ಇಲ್ಲಿಂದ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದಾದ ಬಳಿಕ ಅವರ ಬಾಯ್ ಫ್ರೆಂಡ್ ಆಗಿರ್ಬೋದು, ಕುಟುಂಬಸ್ಥರು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ ಬಳಿಕವಾಗಿ ತೇಜು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಒಂದು ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಇಲ್ಲಿಯವರೆಗೂ ಕೂಡ ಗೊತ್ತಾಗದೇ ಇರುವಂತಹ ತನಿಖೆಯಲ್ಲಿ ನಿಖರವಾಗಿ ವಿಚಾರಗಳು ತಿಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ರಾತ್ರಿಯ ವೇಳೆ ಈ ರೀತಿಯಾದಂತಹ ಕೃತ್ಯ ಅಂದರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಕಾರಣ ಬೇಕಲ್ಲ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ. ಅಂದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ನೋಟ್ಗಳಾಗಿರ್ಬೋದು, ವಾಟ್ಸಪ್ ಮೆಸೇಜ್ಗಳಾಗಿರ್ಬೋದು ಯಾವುದು ಕೂಡ ಇಲ್ಲದೇ ಇರುತ್ತೆ. ಹೀಗಾಗಿ ಸದ್ಯ ಆಕೆಯ ಮೊಬೈಲ್ಗಳನ್ನು ಟ್ರೇಸ್ ಔಟ್ ಮಾಡಿ
ಒಬ್ಬ ಹೋದ್ರೆ ಇಲ್ಲ ಹೋಗ್ತಾರೆ ಏನಿಲ್ವಲ್ಲ ಅಲ್ಲಿ ಏನು ಕಿತ್ಕೊಂಡು ತಿಂತಾರೆ ಅವರು ಅವ್ರಿಗೆ ಹಾಕಿದ್ದದೆ 5 ಲಕ್ಷ ಕಿತ್ಕೊಂಡು ಅವ್ರ ಹತ್ರ ಅದೇ ಮಿಸ್ ಆಗಿರೋದು ಅದು ನನ್ನ ನಂಬರ್ ಬೇರೆ ಚೇಂಜ್ ಮಾಡ್ತೀನಿ. ಒಂದು
ಯಲಹಂಕ ತಹಶೀಲ್ದಾರ್ ಕಚೇರಿ, ದೇವನಹಳ್ಳಿ ತಹಶೀಲ್ದಾರ್ ಕಚೇರಿ ಸೇರಿ ಒಟ್ಟು 7 ಕಡೆ ಇದೆ. ಹೌದು. ಡೌಟ್ ಏನಿಲ್ಲ ಮತ್ತು ಕಂಪ್ಲೇಂಟ್ ಕೂಡ ಯಾವಾಗಲೂ ಅದು ಕೆಲಸದವರು ಕೇವಲ ಕಾನೂನು ಜಾರಿ ಅಥವಾ ದಂಡ ವಿಧಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ ಹಲವು ದಶಕಗಳಿಂದ ಬೆಂಗಳೂರು ನಗರವು ಒಂದು ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದೆ. ಅದುವೇ ಬೆಂಗಳೂರು ನಗರ ಪೊಲೀಸ್ ಸಂಚಾರ ವಾರ್ಡನ್ ಸಂಸ್ಥೆ. ಇದು ನಮ್ಮ ನಗರದ ನಾಗರಿಕರೇ ಸ್ವಯಂ ಪ್ರೇರಿತವಾಗಿ ರಚಿಸಿಕೊಂಡಿರುವ ಒಂದು ಬದ್ಧತೆಯುಳ್ಳ ಸಂಸ್ಥೆ.
ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆಯೊಂದಿಗೆ ಇದು ವೆಬ್ಸೈಟಲ್ಲಿ ರಿಕ್ವೆಸ್ಟ್ ಇದೆ, ನೀವು ಯಾವ ರೀತಿ ನಿನ್ನೆ ರಾತ್ರಿ ಸುಮಾರು 11:15 ಆ ಟೈಮಲ್ಲಿ ನಮಗೆ 112 ಕರೆ ಬರುತ್ತೆ. ಅದಾದಮೇಲೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಅವರೆಲ್ಲ ಆಮೇಲೆ 4 o'clockಗೆ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ಉದಯ್ ಕುಮಾರ್ ಅಂತ, ಈಸ್ ದ ವಿಕ್ಟಿಮ್. ಸೊ ಇಬ್ಬರು ಸಸ್ಪೆಕ್ಟ್ಸ್ ನಮಗೆ ಸಿಕ್ಕಿದ್ದಾರೆ. 4 o'clock ನೈಟ್ ವಿ ಹ್ಯಾವ್ ಸೆಕ್ಯೂರ್ಡ್ ದೆಮ್. ಸೊ ಅವರಿಬ್ಬರು ಆರೋಪಿ ಯಾರಿದ್ದಾರೋ A1A2 ಅವರಿಬ್ಬರು ಫ್ರೆಂಡ್ಸು. ಬಟ್ ವಿಕ್ಟಿಮ್ಗೆ ಅವ್ರಿಗೆ ಏನು ಯಾವುದೇ ಥರ ಪರಿಚಯ ಇರಲಿಲ್ಲ. ಒಂದು ಬಾರಲ್ಲಿ ಫಸ್ಟು ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಅಲ್ಲಿ ಸ್ವಲ್ಪ ಜಗಳ ಆಗುತ್ತೆ. ಸೊ ಈ A1 ವಿಕ್ಟಿಮ್ ಜೊತೆ ಫಸ್ಟ್ ಕ್ವಾರಲ್ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ಆಚೆಗೆ ಬಂದ್ಬಿಡ್ತಾರೆ. ಮತ್ತೆ ಬೇರೆ ಜಾಗದಲ್ಲಿ ಅಂದರೆ ಈಗ ನಮ್ಮ ಜರಗ್ನಲ್ಲಿ ಗಾರ್ಡನ್ ಹತ್ರ, ರೋಸ್ ಗಾರ್ಡನ್ ಅಂತ ಆ ಥರ ಅವರು ಮತ್ತೆ ವೆಯ್ಟ್ ಮಾಡ್ತಾ ಇರ್ತಾರೆ. ಈಗ ವಿಕ್ಟಿಮ್ ಕೂಡ ಆ ದಾರಿಯಲ್ಲಿ ಬರ್ತಾನೆ. ಅಲ್ಲಿ ಮತ್ತೆ ಜಗಳ ತೆಗೆದು ಐ ಥಿಂಕ್ ಯಾವುದೋ ಒಂದು ಶಾರ್ಪ್ ಆಬ್ಜೆಕ್ಟ್ ತಗೊಂಡು ಅವ್ರಿಗೆ ಒಂದೇ ಒಂದು ಎದೆ ಭಾಗದಲ್ಲಿ ಚುಚ್ತಾರೆ. ಅದು ಮೋಸ್ಟ್ಲಿ ಅದು ಬೀರ್ ಬಾಟಿಲ್ ಅಂತ ನಮಗೆ ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆಲ್ರೆಡಿ ಸೆಕ್ಯೂರ್ಡ್ ಆಗಿದ್ದಾರೆ. ಸೊ ಇಮಿಡಿಯೇಟ್ಲಿ ವಿದಿನ್ 4 hours ಎಲ್ಲ ಟೆಕ್ನಿಕಲ್ ಆಸ್ ವೆಲ್ ಆಸ್ ನಮ್ಮ ಫಿಸಿಕಲಿ ಕ್ರೈಮ್ ಟೀಮ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಇಬ್ಬರನ್ನು ಸೆಕ್ಯೂರ್ ಮಾಡಿದ್ದಾರೆ. ಕ್ರೈಮ್ ಹಿಸ್ಟ್ರಿ ಯಾವುದೇ ಇರಲಿಲ್ಲ. ಬೋತ್ ಆರ್ ಲೇಬರರ್ಸ್ ಇನ್ ದಟ್ ಸಾರಕ್ಕಿ ಮಾರ್ಕೆಟ್, ವೆಜಿಟೇಬಲ್ ಈ ಮೂಟೆ ಹತ್ತೋದು ಆ ಕೆಲಸ. ವಿಕ್ಟಿಮ್ದು ಯಾವುದೋ ಒಂದು ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಈಗ ಕೆಲಸ ಮಾಡ್ತಾ ಇದ್ರು. ಇಲ್ಲ, ಅವರಿಬ್ಬರಿಗೆ ಯಾವುದೇ ತರ ಪರಿಚಯನೇ ಇರಲಿಲ್ಲ. ಕಂಪ್ಲೀಟ್ಲಿ ಸ್ಟ್ರೇಂಜರ್ಸ್ ಅಂತ ಜೆಪಿ ನಗರ ಲಿಮಿಟ್ಸ್ ಅಲ್ಲಿ ಆಗಿದೆ ಮತ್ತೆ ಇದ್ದಾರೆ. ಏನಕ್ಕೆ ಅವ್ರ ರೋಲ್ ಇದೆ? ಜೆಪಿ ನಗರ ಮರ್ಡರ್ ಕೇಸ್ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಅವತ್ತು ಮಾತಾಡಿರುವಾಗ 4 ಜನ ಆಲ್ರೆಡಿ ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸ್ ಕಸ್ಟಡಿ ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ವಿ ನಿನ್ನೆಯಿಂದ. ಅವರಲ್ಲದೆ ಇನ್ನೂ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಲೇಡೀಸ್ ಇದ್ದಾರೆ, ಇನ್ನೊಬ್ಬರು ಜೆಂಟ್ ಇದ್ದಾರೆ. ಸೊ ಟೋಟಲಿ 6 ಮೆಂಬರ್ಸ್ ಅರೆಸ್ಟ್ ಆಗಿದ್ದಾರೆ. ಸೊ ಅವರಿಬ್ಬರದ್ದು ಆಕ್ಚುಲಿ ಮೇಲ್ನೋಟಕ್ಕೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತೆ ಅದರ ಘಟನೆ ಸಂಬಂಧಪಟ್ಟಂತೆ ಅವರಿಗೆ ಮಾಹಿತಿ ಗೊತ್ತಿದೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಸೊ ಇನ್ನೂ ಹೆಚ್ಚಿನ ತನಿಖೆಗೆ ಅವರನ್ನು ಕಸ್ಟಡಿ ತಗೊಂಡು ವಿಚಾರಿಸಬೇಕಾಗಿದೆ. ಅದೇ ಅದಕ್ಕೇನೆ ನಾವು ಆಲ್ರೆಡಿ ಅವ್ರನ್ನ ಬಂಧನೆ ಮಾಡಿದ್ದೀವಿ. ಸೊ ಈಗ ಹೆಚ್ಚಿನ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಅಲ್ಲಿ, ಅವ್ರ ಪಾತ್ರ ಏನು ಅಂತ. ಸೊ ಯಾರ್ಯಾರು ಇನ್ನೂ ಇನ್ವಾಲ್ವ್ಮೆಂಟ್ ಇದೆ, ಇನ್ನೂ ತನಿಖೆ ನಡೀತಾ ಇದೆ. ಸೊ ತುಂಬಾ ವೇಗವಾಗಿ ನಡೀತಾ ಇದೆ. ಇರಬಹುದು, ಅದೇ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್. ಇನ್ನು ನಿಮಗೆ ನೆಕ್ಸ್ಟ್ ಇಂಟಿಮೇಷನ್ ಅದು ಈಗ ಹೇಳಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅವರು ಅಲ್ಲಿ ಇರುವುದು ನಮಗೆ ಮಾಹಿತಿ ಬಂದಿರುವುದರಿಂದ ಮತ್ತೆ ಸ್ವಲ್ಪ ತನಿಖೆಯಲ್ಲಿ ಗೊತ್ತಾಗಿದೆ, ಅದಕ್ಕೆ ಅವ್ರನ್ನು ಸಿಕ್ಕಿದೆ. ಕಾಣೆಯಾಗಿದ್ದಾರೆ, ಸಿಗ್ತಾ ಇಲ್ಲ. ಅದು ಯಾರೋ ಪರಿಚಯನವರಿಗೆ, ಫ್ರೆಂಡ್ಸ್ಗೆ ಅಲ್ಲಿ ಮಾತಾಡಿರುವಾಗ ನನ್ನ ತಂಗಿ ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಬಂದಿರ್ಬೋದು ಹುಡುಕಿ ಅಂತ ಬಂದಾಗ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ದಾರೆ. ನೈಟೇ ಮಿಸ್ಸಿಂಗ್ ಪರ್ಸನ್ ಮಾಡಿಕೊಂಡು ನಮ್ಮವರು ಶೋಧ ಕಾರ್ಯವನ್ನು ಆರಂಭಿಸಿದ್ರು. ಆಗ ಒಂದು ಏರಿಯಾನಲ್ಲಿ ವ್ಯಕ್ತಿಯ ಒಂದಷ್ಟು ಬಿಲಾಂಗಿಂಗ್ ವಸ್ತುಗಳು ಸಿಕ್ಕಿದೆ. ಸೊ ಆವಾಗ ಟ್ಯಾಂಕಿ ಸುತ್ತಮುತ್ತಲೇ ಅವರು ಬಂದಿರ್ತಕ್ಕಂಥದ್ದು, CCTV ಕ್ಯಾಮೆರಾ ಮೂಲಕ ಅಲ್ಲಿನೇ ಬಂದಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿ ಅತಿ ಕತ್ಲೆ ಆಗಿರ್ತಕ್ಕಂಥ
ಆಗಿರೋದ್ರಿಂದ ಜಾಸ್ತಿ ನಮಗೆ ಉಳಿಸೋಕ್ಕೆ ಆಗಿಲ್ಲ. ಇವತ್ತು ಬೆಳಿಗ್ಗೆನೇ ಮತ್ತೆ ಬೇಗನೆ ಬಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಆಗ 18th ಕ್ರಾಸ್ ಕಡೆಯಿಂದ ಇರ್ತಕ್ಕಂಥ ಎಂಟ್ರೆನ್ಸ್ ಸೈಡಲ್ಲಿ ಕೇರಿನಲ್ಲಿ ಒಂದು ಶವ ಪತ್ತೆಯಾಗಿದೆ. ಅದನ್ನು ನಾವು ಪೊಲೀಸರು ಮತ್ತು ಫೈರ್ ಡಿಪಾರ್ಟ್ಮೆಂಟ್ನವರೆಲ್ಲರೂ ಸೇರಿ ಅದನ್ನು ಹಚ್ಚಿದ್ದಾರೆ. ಅವರು ಕುಟುಂಬಸ್ಥರು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರು ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ದೂರಿನ ಸಮಿತಿಯಿಂದ ಅವರು ವಾಸ ಇರ್ತಕ್ಕಂಥವರು ಚಿಕ್ಕಬಳ್ಳಾವರ ಏರಿಯಾನಲ್ಲಿ ಗುರುಗುಂಟೆಪಾಳ್ಯದಲ್ಲಿ ಇರ್ತಕ್ಕಂಥ ಒಂದು ಕಾಲೇಜಿನಲ್ಲಿ ಅವರು ಓದ್ತಾ ಇದ್ದರು. ಈಗ ಯಾಕೆ ಇಲ್ಲಿ ಬಂದರು, ಏನು ಸನ್ನಿವೇಶಗಳು, ಇದಕ್ಕೆ ಪ್ರವೋಕ್ ಆಗಲಿಕ್ಕೆ ಏನು ಕಾರಣಗಳು ಅದನ್ನು ಹುಡುಕ್ತಾ ಇದ್ದೀವಿ. ಅವರ ಮೊಬೈಲಲ್ಲಿ ಆಗಲಿ, ಅವರ ತಂದೆ ತಾಯಿ ಆಗಲಿ, ಅವರ ಫ್ರೆಂಡ್ ಸರ್ಕಲ್ ಆಗಲಿ, ರಿಲೇಟಿವ್ಸ್ ಆಗಲಿ ಎಲ್ಲ ಅದನ್ನು ಬಾಯ್ ಫ್ರೆಂಡ್ಗೆ ಅದು ನೋಡಬೇಕು. ಎಲ್ಲ ಬರ್ತಾನಂತೆ ಮಾಡ್ಕೋಗುರು. ಏನು ಭಯನಾ ನನಗೆ? ನಾನು ಭಯ ಅಂತಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ ಕ್ಲಾರಿಫಿಕೇಶನ್. ಈಗ ಇನ್ನೂ ಇಟ್ಬಿಟ್ಟಾರ ಬಾ ಇದ್ದೆ ಬಾ ಪರ್ಮಿಷನ್ ಕೇಳ. ಬರ್ತಾರೆ ಒಂದೇ ಸ್ವಲ್ಪ ಬಂದ್ಬಿಟ್ರೆ ಸ್ಕ್ಯಾನ್ ಮಾಡಿದ್ರೆ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ವಿಡಿಯೋ. ಯಾರೆಲ್ಲ ನಾನು ವೀಡಿಯೋಸ್ನ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್. ಹೀಗೆ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ.